ಹೊರಗಡೆ ಬಂದು ಚಂದ್ರ ನೋಡುದು ಹೇಳಿದ್ಲು. ಹೊರಗಡೆ ಬಂದೆ, ನೋಡಿದ್ರೆ ಇವಳೇ ಇದ್ದಾಳೆ. ಓಹೋ, ಏನೋ ಇವ್ರದ್ದು ತಲೆನೋವು. ನೀನು ಅವ್ರ ಹತ್ರ ಮಾತಾಡಿ ಕಳಿಸ್ಬಿಟ್ಟೆ ತಾನೆ? ವಿಷಯ ಯಾರಿಗೂ ಗೊತ್ತಾಗಿಲ್ಲ ಅಲ್ವಾ? ಇಲ್ಲ, ಅದೇ ಆಗಿಲ್ಲ. ಮತ್ತೆ ಮೂನ್ ಲೈಟ್ ಚೆನ್ನಾಗಿದೆ, ವೆದರ್ ಸೂಪರ್ ಆಗಿದೆ, ಲಾಂಗ್ ಡ್ರೈವ್ ಹೋಗೋಣ ಅಂತ ಕರೆದ್ಲು. ಓಹೋ, ಮಿಡ್ ನೈಟ್ ಅಲ್ಲಿ ಲಾಂಗ್ ಡ್ರೈವ್ ಬೇರೆ ಅಂತ? ನೀನ್ ಆಗಲ್ಲ ಅಂತ ಹೇಳ್ದೆ ತಾನೆ? ಇಲ್ಲ, ಹೋಗಿದ್ದೆ. ನೀನು ಸರಿಯಾಗಿದ್ಯಾ ಬಿಡು. ಅವರಿಂದ ದೂರ ಇರು ಅಂತ ಅಷ್ಟು ಹೇಳಿದ್ರು ಹೋಗಿ ಹೋಗಿ ಅವ್ರ ಕೈಲಿ ಸಿಗಾಕೋತಿದ್ಯಾ? ಇನ್ ಏನೋ ಮಾಡ್ಲಿ, ಅವಳು ಮಾತೆ ಕೇಳಲ್ಲ ಅಂತಾಳೆ. ನನ್ ಮಾತು ಕೇಳೋದು ಇರ್ಲಿ, ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಅವಳು ಮನ್ಸಿಗೆ ಬಂದ್ರೆ ಸಾಕು, ಅದನ್ನ ಮಾಡೇ ಮಾಡ್ತಾಳೆ. ಯಾರ ಮಾತು ಕೇಳಲ್ಲ. ಏನ್ ಕೇಳಿದ್ರು ಆನ್ಸರ್ ರೆಡಿ ಇರುತ್ತೆ ಕಣೋ. ಈ ಪ್ರೊಫೆಷನಲ್ ಚೆಸ್ ಪ್ಲೇಯರ್ ತರ ನೆಕ್ಸ್ಟ್ ಮೂವ್ ಏನಂತ ಗೆಸ್ ಮಾಡ್ತಾರೆ ನೋಡು, ಹಾಗೆ. ಅವಳು ಮಾತಿಗೆ ನಾವು ಆನ್ಸರೇ ಮಾಡಕ್ ಆಗಲ್ಲ, ಆ ತರ ಸಿಕ್ಕಾಕಿಸ್ತಾಳೆ. ನೋಡಲಕ್ಕೆ ಅವರು ಚೆಸ್ ಪ್ಲೇಯರ್ ಇರ್ಬೋದು ಕಣೋ, ನೀನು ಕಬಡ್ಡಿ ಪ್ಲೇಯರು. ಆಪೋಸಿಟ್ ಟೀಮ್ ಅವ್ರನ್ನ ಹೇಗೆ ಪಟ್ಟಾಕ್ಬೇಕು ಅಂತ ನೀನ್ ಮುಂಚೆನೆ ಪ್ಲಾನ್ ಮಾಡಲ್ವಾ? ನೋಡಪ್ಪ, ನೀನ್ ರೈಡ್ಗೆ ಹೋದಾಗ ಆಪೋಸಿಟ್ ಟೀಮ್ನವ್ರನ್ನ ಆ ಹಿಡಿಯೋಕ್ ಬಂದಾಗ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ನೀನ್ ಪ್ಲಾನ್ ಮಾಡಲ್ವಾ? ಅದೇ ರೀತಿ ಇಲ್ಲೂ ಏನಾದ್ರು ಪ್ಲಾನ್ ಮಾಡು. ನೀನು ಈಸಿಯಾಗಿ ಹೇಳ್ತೀಯ, ಅವಳ ಜೊತೆ ಇದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ನೋಡೋ, ಈ ಪ್ಲಾನ್ ವರ್ಕ್ ಆಗ್ಲಿಲ್ವಾ? ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರನ್ನ ಸುಮ್ನೆ ಇರಕ್ಕಾದ್ರೂ ಹೇಳು. ಅದ್ ಬಿಟ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಮನೆ ಹತ್ರ ಬರೋದೆಲ್ಲ ಚೆನ್ನಾಗಿರಲ್ಲ. ನೋಡಲಕ್ಕೆ ನೀನ್ ಕಡಕ್ಕಾಗಿ ಹೇಳ್ಬಿಡು, ಇದ ಸರಿ ಇರಲ್ಲ ಅಂತ. ನಾನ್ ಕಡಕಾಗಿ ಏನೊಂದು ಹೇಳೋದು, ಅವ್ರಿಗೆ ಆಂಗ್ಸೈಟಿ ಅಟ್ಯಾಕ್ ಆಗೋದು, ಆಮೇಲೆ ನನ್ ಮೇಲೆ ಬರೋದು, ಆಮೇಲೆ ದೊಡ್ಡ ಸೀನ್ ಆಗೋದು, ಇದೆಲ್ಲ ಯಾಕೆ ಬೇಕೋ? ನಾನು ವಿಷಯ ಹೇಳೋದಕ್ಕೆ ರೆಡಿಯಾಗಿರ್ತೀನಿ. ಆವಾಗ ಅವಳ ಹೆಲ್ತ್ ಕಂಡೀಷನ್ ನೆನಪಿಗೆ ಬರುತ್ತೆ. ನಾನ್ ನಿಜ ಹೇಳೋದು ಅವಳಿಗೆ ಎಫೆಕ್ಟ್ ಆಗೋದು, ಇದೆಲ್ಲ ಯಾಕೆ ಬೇಕು? ಸರಿನಪ್ಪ, ಹಾಗಂತ ಎದ್ರುಕೊಂಡು ಎಷ್ಟು ದಿನ ಹೀಗೆ ಇರ್ತೀಯಾ? ಗೊತ್ತಿಲ್ಲ, ಏನು ಹೊಳಿತಾ ಇಲ್ಲ ಕಣ. ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿಲ್ಲ ಅಂತ ಕೈ ಕೊಡ್ಕೊಂಡು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಏನಾದ್ರು ಮಾಡ್ಬೇಕು ಕಣೋ. ಒಂದ್ ವೇಳೆ ಲಕ್ಕಿಗ್ ಮದ್ವೆ ಆಗಿದೆ ಅನ್ನೋ ವಿಷಯ ಆ ಸೊನಾಲಿಗ್ ಗೊತ್ತಿಲ್ಲ ಅಂದ್ರೆ ಖಂಡಿತ ಲಕ್ಕಿ ಮೇಲೆ ದೊಡ್ಡ ಆರೋಪ ಬರುತ್ತೆ, ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಿದ್ದಾನೆ ಅಂತ. ಅದಕ್ಕೇನಂತೆ ಮೇಡಮ್, ನೀವು ಮನೆಯವ್ರ ಮುಂದೆ ವಿಷಯ ಓಪನ್ ಮಾಡಿ. ನಾನ್ ಬೆಂಗಳೂರಿಗೆ ಹೋಗಿ ಅಣ್ಣನ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹಾಕೊಟ್ಬಿಡ್ತೀನಿ. ಆಮೇಲೆ ನೋಡಿ, ನಮ್ ಕಬಡ್ಡಿ ಪ್ಲೇಯರು ಒಂದೇ ಟೈಮ್ ಬ್ರೆತ್ ಆಗಿ ಇಲ್ಲ ಇಲ್ಲ, ಇಷ್ಟು ಬೇಗ ವಿಷಯನ ಓಪನ್ ಮಾಡಿದ್ರೆ ನಮ್ಗೇನು ಗಿಟ್ಟಲ್ಲ. ಈತನ ಹತ್ರ ಹೇಗೋ ಮಸ್ಕ ಹೊಡೆದು ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತಾನೆ. ಮತ್ತಿನ್ ಯಾವ ವಿಷಯ ಹೇಳ್ಬೇಕು ಅಂತಿದ್ಯಾ ಎಲ್ರಿಗೂ ನೀನು? ಇವ್ರಿಬ್ರು ಪ್ರೇಮ ಪ್ರಸಂಗ ಪೀಕ್ ಹೋಗಿ ಒಬ್ರನ್ನೊಬ್ರು ಬಿಟ್ಟೇ ಇರಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗುತ್ತಲ್ಲ, ಆಗ ನೋಡಿ ಆಗುತ್ತ ಅವ್ರಿಗೆ ಆಘಾತ. ಅಮ್ಮ, ಮದ್ವೆ ಆಗಿರೋ ವಿಷಯನ ಸೊನಾಲಿಗ್ ತಿಳಿಸಿದಾನೋ ಇಲ್ವೋ, ಅಥವಾ ಮುಚ್ಚಿಟ್ಟಿದಾನೋ? ಮುಚ್ಚಿಟ್ಟಿದ್ರು ಯಾಕೆ ಮುಚ್ಚಿಟ್ಟಿದಾನೆ ಅನ್ನೋ ವಿಷಯನ ನಾವು ತಿಳ್ಕೋಬೇಕು. ಅಂಥದ್ದೇನೇ ಇರುತ್ತೆ, ಮನೇಲಿ ನೋಡಿದ್ರೆ ಅಂತ ಹೆಂಡತಿ, ಹೊರಗಡೆ ತೆಳ್ಳಗೆ ಬೆಳ್ಳಿಗೆ ಸುಂದರವಾಗಿರೋ ಹುಡುಗಿ ತಾನಾಗೆ ಮೇಲ್ ಬಿದ್ದು ಬಂದಿದ್ದಾಳೆ, ಅದಕ್ಕೆ ವಿಷಯನ ಮುಚ್ಚಿಟ್ಟಿರ್ತಾನೆ. ಇಲ್ಲಮ್ಮ, ಗೀತಾ ದಪ್ಪ ಇದ್ದಾಳೆ ಅನ್ನೋ ಕಾರಣಕ್ಕೆ ಗೀತಗ್ ಮೋಸ ಮಾಡ್ತಾ ಇಲ್ಲ ಅವನು. ಅವರು ಬೇರೆ ಯಾವ್ದಕ್ಕೋ ಸಿಕ್ಕಾಕೊಂಡಿದ್ದಾರೆ, ಅದೇನು ಅನ್ನೋದನ್ನ ನಾವು ತಿಳ್ಕೋಬೇಕು. ಏನ್ ವಿಷಯ ಅಂತ ಗೊತ್ತಾದ್ರೆ ಆ ಲಕ್ಕಿ ಗೀತಾ ಸರ್ವನಾಶ ಆಗಿ ಹೋಗ್ತಾರೆ. ಲೇಡಿ ಬಿಚ್ ಯಾವ್ದಾವ್ದೋ ಲೋ ಬಜೆಟ್ ಸಿನಿಮಾಗಳು ಮಾಡ್ಕೊಂಡು ಬಿದ್ದಿದ್ಲು. ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ರೆಕಮೆಂಡ್ ಮಾಡಿಸಿದ್ ನಾನು, ಅವಳನ್ನ ಹೀರೋಯಿನ್ ಮಾಡಿಸಿದ್ ನಾನು. ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ಮ್ಯಾಟರ್ ಅಲ್ವಾ ಬಾಸು ಅದು. ನಮ್ಮ ಇಂಡಸ್ಟ್ರಿಗೆ ಎಂತ ಹೀರೋಯಿನ್ ಕೊಟ್ರಿ ಅಂತ ಈಗ್ಲೂ ಎಲ್ರು ಹೋಗ್ತಾರೆ. ನೀವೇನಾದ್ರೂ ಇಲ್ಲ ಅಂದಿದ್ರೆ ಅವ್ರ ಅಷ್ಟ ಮೇಲ್ ಬರಕ್ ಆಗ್ತಿತ್ತಾ? ಒಂದಲ್ಲ ಎರಡಲ್ಲ
ನನ್ನ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳಿಗೆ ಹೀರೋಯಿನ್ ಮಾಡಿಸಿದ್ ನಾನು. ಅವಳಿಗೆ ಫೇಮು ನೇಮ್ ಕೊಡ್ಸಿರೋದು, ಸ್ಟಾರ್ ಹೀರೋಯಿನ್ ಮಾಡಿಸಿದ್ ನಾನು. ಕಂಟೆಂಟ್ ಇಲ್ದಿರೋ ಸಿನಿಮಾಗಳು ಥಿಯೇಟರ್ ಅಲ್ಲಿ 1 ವಾರನೂ ಓಡ್ದಿರೋ ಸಿನಿಮಾಗಳನ್ನ ಮಾಡ್ತಿದ್ರು, ನಾನೇ ನೋಡಿದೀನಿ. ಅವಳು ನನ್ನ ಜೊತೆ ಆಕ್ಟ್ ಮಾಡಿದ್ದಕ್ಕೇನೆ ಬೇರೆಯವ್ರ ಸ್ಟಾರ್ ಜೊತೆ ಸಿನಿಮಾ ಮಾಡಕ್ ಚಾನ್ಸ್ ಸಿಕ್ಕಿದ್ದು. ಇಲ್ಲ ಅಂದ್ರೆ ಅವಳನ್ನ ಯಾವನ ಹೀರೋನ್ ಆಗಿ ತಗೊಳ್ತಿದ್ದ. ಅಂತದ್ರಲ್ಲಿ ನನ್ನನ್ನ ಬಿಟ್ಬಿಟ್ಟು ಅದ್ಯಾವನ 3rd ಕ್ಲಾಸ್ ನನ್ನ ಮಗನಿಂದ ಬಿದ್ದಿದ್ದಾಳೆ. ಬರೀ ಹಿಂದೆ ಬಿದ್ದಿರೋದಷ್ಟೇ ಅಲ್ಲ ಬಾಸು, ಇನ್ನು ಏನೇನೋ ನಡೀತಾ ಇದೆ. ನೆನೆ ನಿಮ್ಗೂ ತೋರ್ಸಿದ್ನಲ್ಲ, ಅದ್ ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ನೀವೇ ನೋಡಿದ್ರಲ್ಲ ಅವ್ರ ಲವ್ ಸ್ಟೋರಿ ಎಷ್ಟು ಡೀಪ್ ಆಗೋಗಿದೆ ಅಂತ. ರೋಡಲ್ಲಿ ನಿಂತ್ಕೊಂಡು ಓಪನ್ ಆಗಿ ಕಿಸ್ ಕೊಡ್ತಾರೆ ಅಂತಂದ್ರೆ ನೀವೇ ಲೆಕ್ಕ ಮಾಡಿ. ಇಷ್ಟ ದಿನ ಅವಳು ಏನೇ ಮಾಡಿದ್ರು ಅವಳ ಪ್ರೀತಿ ಸಲುವಾಗಿ ಸುಮ್ಮನೆ ಇದ್ದೆ. ಇವತ್ತಲ್ಲ ನಾಳೆ ನನ್ನ ಅರ್ಥ ಮಾಡ್ಕೋತಾಳೆ, ನನ್ನ ಪ್ರೀತಿ ಅರ್ಥ ಮಾಡ್ಕೋತಾಳೆ ಅಂದ್ಕೊಂಡಿದ್ದೆ. ಅವಳು ಇಷ್ಟು ಮುಂದುವರಿತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅವರು ತುಂಬಾ ಮುಂದುವರ್ಬಿಟ್ಟಿದ್ದಾರೆ ಬಸ್ಸು, ನಿಮ್ ಕೈಗೆ ಸಿಗೋ ಡೌಟೇ. ಇನ್ ಮುಂದೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಧೀರಜ್ಜಿ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಹೀರೋ ಆಗಿರೋ ನಾನು ಅವಳ ಲೈಫಲ್ಲಿ ವಿಲನ್. ಎಷ್ಟು ಪುಟ್ಟದಾಗೆ ಮುದ್ದಾಗಿದೆ ಅಲ್ಲ ಇದು. ನಾನು ಹುಟ್ಟೋ ಮಗುಗೂ ಚಿಕ್ಕ ಕೈ ಇರುತ್ತೆ, ಪುಟ್ಟ ಬೆಳ್ಳಿರುತ್ತೆ. ಆ ಮಗುಗಿದ್ನೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣತ್ತಲ್ಲ. ಏನೇ ಮಾಡ್ತಿದ್ದೆ ಗೀತಾ? ಮುಚ್ಚಿಡೋದಕ್ಕೆ ಯಾಕೆ ಕಷ್ಟ ಪಡ್ತಾ ಇದ್ಯಾ? ಅದೇನು ಅಂತ ನೋಡಾಯ್ತು ನಾನು. ಯಾಕೆ ಜಾನಪುಟ್ಟಿ ವಸ್ತುಗಳನ್ನೆಲ್ಲ ತೆಗೆದು ನೋಡ್ತಾ ಇದ್ಯಾ? ಅದು ಸುಮ್ಮನೆ ಹೀಗೆ ಕಣೆ. ಯಾಕೆ ಸುಳ್ಳು ಹೇಳ್ತೀಯ ಗೀತಾ? ನೀನು ಹೊಟ್ಟೆ ಇರೋ ಮಗು ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಬೇಜಾರ್ ಮಾಡ್ಕೋತಿದ್ಯಾ ತಾನೆ? ಪಾಪ ನೀನ್ ತಾನೇ ಏನ್ ಮಾಡ್ತೀಯ ಗೀತಾ? ನಿನ್ ಕಷ್ಟ ನನ್ಗೂ ಅರ್ಥ ಆಗುತ್ತೆ ಬಿಡು. ನನ್ಗೇನ್ ಕಷ್ಟನೇ? ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ತಾಯಿ ಆಗ್ತಿದ್ದೆ. ಎಲ್ಲ ಹೆಣ್ಮಕ್ಳಿಗೂ ತನ್ನ ತಾಯಿ ಆಗ್ಬೇಕು, ಮಗುನ ಎತ್ ಮುದ್ದಾಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಅದೀಗ್ಲೂ ಇದೆ ಕಣೆ. ತಾನೇ ಏನ್ ಮಾಡ್ತೀಯ? ಮಗು ಆಗೋ ಭಾಗ್ಯನ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೊಂಡೆ. ಹೋಗಿ ಸುಮ್ನೆ ಆಪರೇಷನ್ ಮಾಡಿಸ್ಕೊಂಡೆ. ಏನಾಗಿದೆ ನಿನ್ಗೆ? ಏನಕ್ಕೆ ಈ ರೀತಿ ನಗ್ತಿದ್ಯಾ? ಮೊದ್ಲೆಲ್ಲ ಮಗು ಬಗ್ಗೆ ಮಾತಾಡಿದ್ರೆ ಗಂಗಾ ಕಾವೇರಿನೇ ಹರಿಸ್ಬಿಡ್ತಿದ್ದೆ. ಈಗ ನೋಡಿದ್ರೆ ಸುಮ್ನೆ ನಗ್ತಿದ್ಯಲ್ಲ. ಯಾಕೆ ಹೀಗ್ ನಗ್ತಿದ್ಯಾ? ಮಗು ಆಗಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹುಚ್ಚಿಗೆ ಚಿಡಿತಾ ಹೇಗೆ ಗೀತಾ? ಪ್ಲೀಸ್ ಗೀತಾ, ಕಂಟ್ರೋಲ್ ಮಾಡ್ಕೋ. ನಗ್ಬೇಡ ಗೀತಾ. ಗೀತಾ, ಏನಾಗ್ತಿದೆ ನಿನ್ಗೆ? ಏನಾಯ್ತು ಗೀತಾ? ಇಷ್ಟೊತ್ತು ನಗ್ತಿದ್ದವಳು ಈಗ ಅಳ್ತಿದೀಯಾ? ಅಲ್ಲ ಗೀತಾ, ನಾನೇನ್ ಹೇಳ್ಬಾರ್ದು ಹೇಳದ್ನ? ಇಷ್ಟಕ್ಕೆಲ್ಲ ಯಾಕೆ ಅಳ್ತೀಯಾ?
ಸಮಾಧಾನ ಮಾಡ್ಕೋ. ರವಿ, ಇವಳೇನು ಇಲ್ಲಿ? ಇವ್ರ ಶೂಟ್ ಕೂಡ ಇವತ್ತು ಇಲ್ಲೇ ಇದೆಯಂತೆ, ಬೇರೆ ಫ್ಲೋರ್ ಅಲ್ಲಿ. ಹೌದಾ? ನನ್ನ ಹಳೆಯರೇನು ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಂಬರ್ತೀನಿ. ಹಾಯ್ ಸೋನಾಲಿ. Hi. ಹೌ ಆರ್ ಯು? Good. ಶೂಟಿಂಗ್ ಹೆಂಗ್ ನಡೀತಿದೆ? Fine. It's going well. ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಗೆಟ್ ಲಾಸ್. ಏನು ಮೊಬೈಲ್ ಎಲ್ಲ ಅಷ್ಟು ಡೀಪ್ ಆಗಿ ನೋಡ್ತಿದ್ಯಾ? ನನಗೂ ತೋರ್ಸು. ಏನು ಬಾಯ್ ಫ್ರೆಂಡಾ? ಚಾಟಿಂಗಾ? ಇತ್ತೀಚೆಗೆ ನಿನ್ನಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಏನು ವಿಷಯ? ನಿನ್ನೆ ಕೇಳಿದ್ದು ಏನ್ ವಿಷಯ ಅಂತ. Why do you need all those? ಓಕೆ. ಮತ್ತೆ ಇತ್ತೀಚೆಗೆ ದಿನ ಬಗ್ಗೆ ಗಾಸಿಪ್ಗಳು ಬರ್ತಿದೆ. ಏನ್ ವಿಷಯ? ಇದನ್ ಮಾತಾಡೋದಕ್ಕೆ ಬಂದಿದ್ರೆ ಪ್ಲೀಸ್. ಏನ್ ಲವ್ ಮಾಡ್ತಿದ್ಯಾ ಅವನನ್ನ? It's none of your business. ಇಟ್ಸ್ ಮೈ ಬಿಸ್ನೆಸ್. ನಿನ್ನ ವಿಷಯ ಎಲ್ಲ ನಂಗೆ ಸಂಬಂಧಪಟ್ಟಿದ್ದು. ನೀ ನನ್ನ ಹತ್ರ ಏನ್ ಹೇಳ್ದೇ ಇದ್ರು ನನ್ಗೆಲ್ಲ ಗೊತ್ತಾಗುತ್ತೆ. ಆಫ್ಟರ್ ಆಲ್ ಒಬ್ಬ ಕಬಡ್ಡಿ ಪ್ಲೇಯರ್ ಅವನು. ನಾನ್ ಮನಸ್ಸು ಮಾಡಿದ್ರೆ ನಾಳೆ ಅವ್ನ ಟೀಮ್ ತಗೋಬಹುದು. ನನಗಿಂತ ಬಿಟ್ರೆ ಅವನ ಹತ್ರ ಏನಿದೆ? ಯಾಕೆ ಅವ್ನು ಹಿಂದೆ ಬಿದ್ದಿದ್ಯಾ? ನನ್ನ ಹತ್ರ ಸ್ಟೇಟಸ್ ಇದೆ, ಫೇಮ್ ಇದೆ, ನೇಮ್ ಇದೆ, ಫ್ಯಾನ್ ಫಾಲೋವಿಂಗ್ ಇದೆ. ಅವನ ಹತ್ರ ಏನಿದೆ? See, enough is enough. It's none of your business. ಆರ್ ಇಸ್ ಈ ಸೋ ಗುಡ್ ಇನ್ ಬ್ಯಾಡ್? ನನ್ನ ಹತ್ರ ಒನ್ ನೈಟ್ ಮಲ್ ಆಮೇಲೆ ಯಾವ ಗಂಡು ಪ್ಲೀಸ್ ಗೀತಾ, ಕಂಟ್ರೋಲ್ ಮಾಡ್ಕೋ. ಅಳ್ಬೇಡ ಗೀತಾ, ಪ್ಲೀಸ್. ಯಾಕೀಗ ಅಳ್ತಾ ಇದೀಯಾ? ಪ್ಲೀಸ್ ಗೀತಾ, ಸಮಾಧಾನ ಮಾಡ್ಕೋ. ಅಳ್ತಿದೀಯ ಅಂದ್ರೆ ನಗ್ತಿದೀಯಲ್ಲ ಗೀತಾ? ಅಯ್ಯೋ, ನೀನ್ ನಾಚ್ಕೊಳ್ಳೋ ಅಂತದ್ ನಾನೇನ್ ಹೇಳ್ದೆ? ನೀನೇನು ಹೇಳಿಲ್ಲ. ಆದ್ರೂ ನನಗ್ ಬೆಳಗ್ಗೆಯಿಂದ ತುಂಬಾ ಖುಷಿ ಆಗ್ತಿದೆ, ನಾಚಿಕೆನೂ ಆಗ್ತಿದೆ. ಅದೇನ್ ವಿಷಯ? ನೀನ್ ಹೇಳೋದ್ ನಿಜ ಕಣೆ ಪಿಂಕಿ. ಒಂದ್ ಹೆಣ್ಮಕ್ಳಿಗೆ ತಾಯ್ತನ ತುಂಬಾ ಮುಖ್ಯ. ಒಂದ್ ಹೆಣ್ಮಕ್ಳ ಜೀವನ ಪರಿಪೂರ್ಣ ಅನ್ಸೋದು ಅವ್ರ ತಾಯ್ತನ ಅನುಭವಿಸಿದಾಗ ಮಾತ್ರ ಅಂತ ಎಲ್ರೂ ಹೇಳ್ತಿದ್ರು. ಆಗ ನಂಗೆ ನಿಜವಾಗ್ಲೂ ನಗು ಬರ್ತಿತ್ತು. ಒಂದ್ ಹೆಣ್ಮಕ್ಳು ಬರೀ ಹೆರೋತಿಗೆ ಸೀಮಿತ ಮಾಡ್ಬಿಟ್ರಲ್ಲ ಇವರು ಅಂತ. ಈಗ ಅರ್ಥ ಆಗ್ತಿದೆ, ತಾಯ್ತನ ಅನುಭವಿಸಿದವ್ರಿಗೆ ಮಾತ್ರ ಅದ್ರ ಚಂದ, ಅದ್ರ ಸಂತೋಷ ಏನು ಅಂತ ಗೊತ್ತಾಗೋದು ಅಂತ. ಅಲ್ಲ, ಈಗ ಯಾವ ಫೀಲಿಂಗು, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಂಗೂ ತುಂಬಾ ಆಸೆ ಇತ್ತು ಕಣೆ. ನನ್ಗೂ ಮಕ್ಳಾಗ್ಬೇಕು, ಆ ಮಗು ನಾನು ಎತ್ತಾಟಾಡಿಸ್ಬೇಕು ಅಂತ. ಆದ್ರೆ ಸುಮತಿ ಅಮ್ಮಂಗ್ ಮಾತು ಕೊಟ್ಟು ಏನೇನೋ ಮಾಡ್ಕೊಂಡೆ. ಆದ್ರೆ ಈಗ ನಿನ್ಗೆ ಒಂದು ವಿಷಯ ಹೇಳ್ತೀನಿ, ಆದ್ರೆ ಮನೇಲಿ ಯಾರಿಗೂ ಹೇಳ್ಬೇಡ. ಏನ್ ವಿಷಯ? ಇಷ್ಟೊತ್ತು ನೀನ್ ಮಾತಾಡೋದ್ಯಲ್ಲ, ಅದೇ ಮಗು ವಿಷಯ. ಅದು ನಾನು
ನನ್ ತಾಯಿ ಆಗ್ತಿದ್ದೀನಿ ಕಣೆ ಕಣೆ ನನ್ ತಾಯಿ ಆಗ್ತಿದ್ದೀನಿ ಕಣೆ ಅದ್ ಹೇಗ್ ಸಾಧ್ಯ ಗೀತಾ? ನೀನ್ ಆಪರೇಷನ್ ಮಾಡಿಸ್ಕೊಂಡೆ ಅಂತ ತಾನೇ ಹೇಳಿದ್ಯಲ್ಲ. ಆಪರೇಷನ್ ಮಾಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ನಾನೇ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಪರೇಷನ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೆ ಇಷ್ಟ ದಿನ. ಅದಕ್ಕೆ ಇಷ್ಟ ದಿನ ಮಗು ಬಗ್ಗೆ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಅತ್ತೆ ಮಾವಂಗೆ ಗಂಡಂಗೆಲ್ಲ ಈ ರೀತಿ ಮೋಸ ಮಾಡ್ಬಿಟ್ನಲ್ಲ ಅಂತ ಗಿಲ್ಟಿ ಫೀಲ್ ಆಗ್ತಿತ್ತು. ಆದ್ರೆ ಈ ಸತಿ ಆಸ್ಪತ್ರೆಗೆ ಹೋದಾಗ ನೀವತ್ತು ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಚೀಫ್ ಡಾಕ್ಟರ್ ಹತ್ರ ಬಂದಿದ್ರಿ. ನೋಡಿ ಡಾಕ್ಟರ್, ಇವ್ರಿಗಿನ್ನೂ ಮಕ್ಕಳಾಗಿಲ್ಲ, ಆಪರೇಷನ್ ಮಾಡಕ್ ಹೇಳ್ತಿದ್ದಾರೆ. ಇವ್ರ ಗಂಡನ ಕನ್ಸರ್ನ್ ಕೂಡ ಇಲ್ಲ. ನೋಡಿ ಡಾಕ್ಟರ್ ಲೀಲಾ ಅವರೇ, ನೀವು ಆಪರೇಷನ್ ಇಂಥದ್ದನ್ನೆಲ್ಲ ನಾವು ಎಂಕರೇಜ್ ಮಾಡಬಾರ್ದು. ಇವಾಗ್ಲಾದ್ರೂ ಗೊತ್ತಾಯ್ತಾ ನಿಮ್ಗೆ ಆಪರೇಷನ್ ಆಗಿಲ್ಲ, ನೀವು ತಾಯಿ ಆಗೋ ಭಾಗ್ಯನೂ ಕಳ್ಕೊಂಡಿಲ್ಲ. ನೀವಿವಾಗ ತಾಯಿ ಆಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್. ಎಂತ ಶಾಕಿಂಗ್ ವಿಷಯ ಅಲ್ವಾ? ನರ್ಸ್ ಬಂದ್ಬಿಟ್ಟು ನಿಜಾನೆಲ್ಲ ಹೇಳ್ದಾಗ ನಾನು ಹೀಗೆ ಇದ್ದೆ. ಏನ್ ರಿಯಾಕ್ಷನ್ ಕೊಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಆದ್ರೆ ಆಮೇಲೆ ನಿಧಾನವಾಗಿ ನಂಗೆ ಸತ್ಯ ಏನು ಅಂತ ಅರ್ಥ ಆಯ್ತು. ಡಾಕ್ಟರು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ನನಗೆ ತೋರಿಸಿ ಇದೇ ನಿಮ್ ಮಗು ಅಂತ ಹೇಳಿದಾಗ ಸಂತೋಷನೇ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇಷ್ಟು ಖುಷಿಯಾಗೋಯ್ತು ಗೊತ್ತಾ? ಅದಕ್ಕೆ ನೀನ್ ಇಷ್ಟೊತ್ತಿಂದ ನನ್ ಬಗ್ಗೆ, ನನಗ್ ಮಗು ಆಗದೆ ಇರೋದ್ರ ಬಗ್ಗೆ ಏನೇ ಮಾತಾಡ್ತಿದ್ರು ನಾನು ಸುಮ್ನೆ ಇದ್ದಿತ್ತು. ಆಮೇಲೆ ಪಿಂಕಿ, ನಾನು ಈ ವಿಷಯ ಮನೇಲಿ ಯಾರ ಹತ್ರನೂ ಹೇಳಿಲ್ಲ ಕಣೆ. ಅಮ್ಮಂಗೆ ಅತ್ತಿಗೆಗೆ ಬಿಟ್ರೆ ನೆಕ್ಸ್ಟ್ ನಿಂಗೆ ಗೊತ್ತಾಗ್ತಾ ಇರೋದು. ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಆನಿವರ್ಸರಿ ದಿನ ಸರ್ಪ್ರೈಸ್ ಆಗಿ ಎಲ್ರಿಗೂ ಹೇಳ್ಬೇಕು ಅನ್ಕೊಂಡಿದೀನಿ. ಯಾರಿಗೂ ಹೇಳ್ಬೇಡ ಆಯ್ತಾ ಪ್ಲೀಸ್? ಅಲ್ಲ ಕಣೆ, ನಿಂಗಿಷ್ಟು ಸಂತೋಷದ ಸುದ್ದಿ ಕೊಟ್ಟಿದ್ದೀನಿ, ಕಂಗ್ರಾಟ್ಸ್ ಹೇಳಲ್ವಾ? ಕಂಗ್ರಾಟ್ಸ್. ಥ್ಯಾಂಕ್ಸ್ ಕಣೆ. ಆಕ್ಚುಲಿ ನಂಗೂ ಶಾಕ್ ಆಗಿತ್ತು ಈ ವಿಷಯ ಕೇಳಿ. ನಿನ್ಗೂ ಹಂಗೆ ಆಗ್ತಿದೆ ಅಂತ ಗೊತ್ತು. ನಿನ್ ತಲೆನೇ ಕೆಡಿಸ್ಕೋಬೇಡ. ನಿಧಾನವಾಗಿ ನಿನ್ ತಲೆಗೂ ಇಳಿಯುತ್ತೆ. ಆಮೇಲೆ ತಂತಾನೆ ನಂಬಿಕೆ ಬರುತ್ತೆ. ಯಾಕೆ ಪಿಂಕಿ ಒಳ್ಳೆ ಹಾವು ಬುಸ್ಕೊಡ್ತಾ ಇದೆಯಲ್ಲ, ಏನಾಯ್ತು? ಏನ್ ಮಾಡ್ಬೇಕು ಅನ್ಕೋತೀನೋ ಅದ್ ಯಾವ್ದು ಆಗಲ್ಲ. ಯಾರ್ಗೂ ಒಳ್ಳೇದಾಗ್ಬಾರ್ದು ಅನ್ಕೋತೀನೋ ಅವ್ರಿಗೆ ಒಳ್ಳೇದಾಗುತ್ತೆ. ಏನೇನೋ ಮಾತಾಡ್ತಾ ಇದೆಯಲ್ಲ, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು ನಂಗೆ. ಇನ್ನು ಏನಮ್ಮ ಬಿಡಿಸಿ ಹೇಳ್ಬೇಕು? ನಾನು ಏನ್ ಮಾಡ್ಬೇಕು ಅಂತ ಹೊರಟಿದ್ದೆ ಹೇಳು. ಅದೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತು ಪಂಚಾಯತಿ ಮೆಂಬರ್ ಆಗ್ಬೇಕು ಅಂತ ಇದ್ದೆ ನೀನು, ಅದೇ ತಾನೇ? ಅದು ಕೈ ಕೂಡ್ಲಿಲ್ಲ. ನನ್ ಶತ್ರು ಗುಂಡಿಯಿಂದ ಅದೆಲ್ಲ ಹಾಳಾಗೋಯ್ತು. ಹೋಗ್ಲಿ ಬಿಡೆ, ಅದ್ರ ಬಗ್ಗೆ ನಾವ್ ಇನ್ನೂ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನಾಗ್ಬೇಕೋ ಅದನ್ನ ಯೋಚನೆ ಮಾಡೋಣ. ಮುಂದೆ ಆಗ್ಬೇಕಾಗಿತ್ತು ಅದೇ ಸರ್ವನಾಶ. ಹೌದು, ಅದಕ್ಕೆ ತಾನೇ ಆ ಮಹೇಶನ್ ಇಟ್ಕೊಂಡು ಲಕ್ಕಿ ವಿರುದ್ಧ ಸಾಕ್ಷಿನೆಲ್ಲ ಕಲೆ ಹಾಕ್ತಿರೋದ್ ನಾವು. ಆ ಲಕ್ಕಿ ಗೀತನ್ನು ಹಾಳು ಮಾಡ್ಬೇಕು, ಮನೇಲಿರೋ ಅವ್ರ ಗೌರವವನ್ನು ಹಾಳು ಮಾಡ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದೆ. ಆದ್ರೆ ಗೀತಾ ಮನೆಗೊಬ್ಬ ವಾರಸ್ದಾರನ ಕೊಟ್ಟು ಅವಳ ಸ್ಥಾನನ ಭದ್ರ ಮಾಡ್ಕೋಬೇಕು ಅನ್ಕೊಂಡಿದ್ದಾಳೆ. ಏನು ವಾರಸುದಾರನ್ ಕೊಡ್ತಾಳ? ಏನೇ ಹೇಳ್ತಿದೀಯಾ? ಆ ಗೀತಾ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ ಅಂತವಳು ವಾರಸುದಾರನ್ ಕೊಟ್ಬಿಡ್ತಾಳಂತೆ. ದಡ್ಡಿ ಕಣೆ ನೀನು. ದಡ್ಡಿ ನಾನಲ್ಲ, ನಾವೆಲ್ರು. ಅವಳಿಗೆ ಆಪರೇಷನ್ ಆಗಿದೆ, ಮಕ್ಕಳಾಗಲ್ಲ ಅಂತ ನಾವೆಲ್ಲರೂ ಅನ್ಕೊಂಡು ದಡ್ರ ಆಗಿದೀವಿ. ತಾಯಿ
ಯಾಕಪ್ಪ ಫೋನ್ ಮಾಡ್ತಿದ್ದಾರೆ? ಹಲೋ ಲಕ್ಕಿ ಎಲ್ಲಿದ್ದೀರಾ? ಸ್ವಲ್ಪ ಬೇಗ ನಮ್ಮ ಮನೆಗೆ ಬರಕ್ಕಾಗತ್ತಪ್ಪ ಪ್ಲೀಸ್? ಆಂಟಿ ಒಂದ್ ನಿಮಿಷ ಸ್ವಲ್ಪ ಕಾಮ್ ಆಗಿ. ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳಿ. ಅಯ್ಯೋ ಲಕ್ಕಿ, ಅದು ಅದೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ. ಪ್ಲೀಸ್ ಸ್ವಲ್ಪ ಬೇಗ ಬಂದ್ಬಿಡಿ. ಆಂಟಿ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳಿ, ನನಗೆ ಅರ್ಥ ಆಗ್ತಾ ಇಲ್ಲ.